ಕಥೆಯು ಒಂದು ದಟ್ಟವಾದ ಮತ್ತು ಸುಂದರವಾದ ಕಾಡಿನದ್ದಾಗಿದೆ. ಅಲ್ಲಿ ಹಕ್ಕಿಗಳದ್ದೇ ಆದ ಒಂದು ಪುಟ್ಟ ಪ್ರಪಂಚವಿತ್ತು. ಈ ಕಥೆಯಲ್ಲಿ ಮಮತೆ, ತುಂಟಾಟ, ಶರಾರತ್ ಮತ್ತು ನೆರೆಹೊರೆಯವರ ನಡುವಿನ ಸಿಹಿ ಕಹಿ ಮಾತುಕತೆಗಳ ಖಟ್ಟಿ ಮೀಠಿ ನೋಕ್ ಜೋಕ್ ವಿವರಣೆ ಇದೆ. ಸೂರ್ಯನ ಮೊದಲ ಕಿರಣದ ಜೊತೆಯಲ್ಲೇ ನೀಲಗಿರಿ ಕಾಡಿನಲ್ಲಿ ಚಿಲಿಪಿಲಿ ಶುರುವಾಯಿತು. ಒಂದು ಹಳೆಯ ಆಲದ ಮರದ ಅತ್ಯಂತ ಸುರಕ್ಷಿತ ಕೊಂಬೆಯ ಮೇಲೆ ರೇಣು ಹಕ್ಕಿ ಮತ್ತು ಅವಳ ಪತಿ ರಾಜು ಅವರ ಸುಂದರವಾದ ಗೂಡು ಇತ್ತು. ಅವರ ಇಬ್ಬರು ಪುಟ್ಟ ಮಕ್ಕಳು ಚಿಂಟು ಮತ್ತು ಮೀನಾ ಆದ ತಾನೇ ಹಾರಲು ಕಲಿಯುತ್ತಿದ್ದರು. ಪ್ರೀತಿಯ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಕೈಗಳಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಗೆ ತುಂಬ ಸಂತೋಷವಾಗುತ್ತದೆ. ಹೌದು, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ರಾಜು, ನೋಡಿ ಚಿಂಟು ಹೇಗೆ ಪದೇ ಪದೇ ಗೂಡಿನ ಅಂಚಿನವರೆಗೆ ಹೋಗುತ್ತಿದ್ದಾನೆ. ಇವನು ಎಲ್ಲಾದರೂ ಬಿಟ್ಟು ಬಿಡುತ್ತಾನೋ ಎಂದು ನನಗೆ ಭಯವಾಗುತ್ತದೆ. ಅರೆ ರೇಣು, ಭಯಪಡಬೇಡ. ಇವನು ರೆಕ್ಕೆಗಳನ್ನು ಬಡಿದುಕೊಳ್ಳದಿದ್ದರೆ ಹಾರಲು ಹೇಗೆ ಕಲಿಯುತ್ತಾನೆ? ಚಿಂಟು ಮಗನೇ, ಇನ್ನೊಂದು ಸ್ವಲ್ಪ ಜೋರಾಗಿ ಪ್ರಯತ್ನಿಸು. ಅಮ್ಮ ನೋಡು, ನಾನು ಮೋಡಗಳನ್ನು ಮುಟ್ಟಲು ಬಯಸುತ್ತೇನೆ. ಆದ್ರೆ ಮೀನಾಳಾದ್ರೂ ಬರೀ ಮಲಗಿರ್ತಾಳೆ. ನಾನು ಮಲಗಿಲ್ಲ ಅಣ್ಣ, ನಾನು ಸುಮ್ಮನೆ ತಣ್ಣನೆಯ ಗಾಳಿಯ ಮಜಾ ತೆಗೆದುಕೊಳ್ಳುತ್ತಿದ್ದೇನೆ. ಅಮ್ಮ, ಇಂದು ನಮಗೆ ಜೇನುತುಪ್ಪವಿರುವ ಸಿಹಿ ಹಣ್ಣುಗಳು ಸಿಗುತ್ತವೆ. ಹೌದು ನನ್ನ ಮಗು, ಇಂದು ನಿನ್ನ ತಂದೆ ದೂರದ ಬೆಟ್ಟದಿಂದ ರಸಭರಿತ ಹಣ್ಣುಗಳನ್ನು ತರುತ್ತಾರೆ. ರೇಣುಳ ಮನೆಯ ಪಕ್ಕದ ಮರದಲ್ಲಿಯೇ ಕಪ್ಪು ಕಾಗೆ ಮತ್ತು ಅವನ ಹೆಂಡತಿ ಗೌರಿ ಕಾಗೆ ವಾಸಿಸುತ್ತಿದ್ದರು. ಅವರು ಸ್ವಲ್ಪ ಚಾಣಾಕ್ಷರು ಮತ್ತು ತುಂಬ ಮಾತುಗಾರರು ಆಗಿದ್ದರು. ಅಷ್ಟರಲ್ಲಿ ಕಪ್ಪು ಕಾಗೆ ತನ್ನ ರೆಕ್ಕೆಗಳನ್ನು ಬಡಿಯುತ್ತಾ ಫಡಫಡಾಯಿಸುತ್ತಾ ಅಲ್ಲಿಗೆ ಬಂದನು. ಕಾವ್ ಕಾವ್, ಅರೆ ರಾಜು ಸಹೋದರ, ಏನು ಅದೃಷ್ಟ ಪಡೆದಿದ್ದೀಯಾ! ಇಲ್ಲಿ ಗೂಡಿನಲ್ಲಿ ಆರಾಮ ಮಾಡುತ್ತಿದ್ದೀಯಾ ಮತ್ತು ಅಲ್ಲಿ ನದಿಯ ದಡದಲ್ಲಿ ಕಾಳುಗಳು ಚೆಲ್ಲಾಡಿ ಬಿದ್ದಿವೆ. ಕೇಳು ರೇಣು, ಲೂಸಿ ಪಾರಿವಾಳಲ ಬಳಿ ಎಲ್ಲಿಂದಲೂ ಮೆಕ್ಕೆಜೋಳದ ಕಾಳುಗಳು ಬಂದಿವೆಯಂತೆ. ಅವಳು ಯಾರಿಗೂ ಹೇಳುತ್ತಿಲ್ಲ, ಆದರೆ ನನ್ನ ಕಣ್ಣಿನಿಂದ ಏನೂ ಮರೆಯಾಗಿಲ್ಲ. ಗೌರಿ, ನಮಗೆ ಶ್ರಮದ ಊಟ ಇಷ್ಟ. ಆ ಲೂಸಿ ಪಾಪ ದಿನವಿಡೀ ಶ್ರಮ ಪಡ್ತಾಳೆ ಅಷ್ಟೇ. ಅಷ್ಟರಲ್ಲಿ ದೂರದಿಂದ ಲೂಸಿ ಪಾರಿವಾಳ ಮತ್ತು ಅವಳ ಪತಿ ಗುಟುರ್ ಗೂಮ್ ಎಂದು ಶಬ್ದ ಮಾಡುತ್ತಾ ವೇಗವಾಗಿ ಹಾರಿ ಬಂದರು. ಅವರು ಸ್ವಲ್ಪ ಗಲಿಬಿಲಿಯಾಗಿದ್ದರು. ಬಚಾವ್, ಎಲ್ಲರೂ ಅಡಗಿರಿ. ನಾನು ಕಾಡಿನ ಪ್ರವೇಶ ದ್ವಾರದಲ್ಲಿ ಆ ಬೇಟೆಗಾರ ಹದ್ದನ್ನು ನೋಡಿದ್ದೇನೆ. ಹೌದು, ಅದು ತುಂಬ ದೊಡ್ಡದಾಗಿದೆ. ಅದು ಪುಟ್ಟ ಮಕ್ಕಳ ಹುಡುಕಾಟದಲ್ಲಿದೆ. ರೇಣು, ನಿನ್ನ ಚಿಂಟು ಮತ್ತು ಮೀನಾಳನ್ನು ಒಳಗೆ ಮಾಡ್ಕೊ. ಅಯ್ಯೋ ದೇವ್ರೆ! ಚಿಂಟು, ಮೀನಾ, ಬೇಗ ಹೊರದು ಬನ್ನಿ. ಮಧ್ಯಾಹ್ನದ ಸಮಯವಾಗಿತ್ತು. ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಒಂದು ಕಪ್ಪು ನೆರಳು ಸುತ್ತಾಡಲು ಶುರು ಮಾಡಿತು. ಅದು ಬೇಟೆಗಾರ ಹದ್ದು ಆಗಿತ್ತು. ಚಿಂಟು ಕುತೂಹಲದಿಂದ ಜಿಜ್ಞಾಸಾವಶ ಗೂಡಿನಿಂದ ಸ್ವಲ್ಪ ಹೊರಗೆ ಬಂದಿದ್ದ. ಹದ್ದಿನ ಕಣ್ಣು ಅವನ ಮೇಲೆ ಬಿತ್ತು. ಇಂದಿನ ಬೇಟೆ ಸಿಕ್ಕಿತು. ಇಲ್ಲ, ಯಾರಾದ್ರೂ ರಕ್ಷಿಸಿ. ರಾಜು, ನೋಡಿ, ಹದ್ದು ಚಿಂಟುವಿನ ಕಡೆಗೆ ಬರುತ್ತಿದೆ. ರಾಜು ಒಬ್ಬನೇ ಹದ್ದಿನ ಎದುರು ಹೋರಾಡಲು ಸಾಧ್ಯವಿರಲಿಲ್ಲ. ಆದರೆ ಅಷ್ಟರಲ್ಲಿ ಕಪ್ಪು ಕಾಗೆಯು ತನ್ನ ಚತುರತೆಯನ್ನು, ಚಾಣಾಕ್ಷತೆಯನ್ನು ತೋರಿಸಿದನು. ಗೌರಿ, ಗದ್ದಲ್ ಮಾಡಿ, ಎಲ್ಲ ಹಕ್ಕಿಗಳನ್ನ ಒಟ್ಟುಗೂಡಿಸಿ ನಾವು ಈ ಹದ್ದನ್ನ ಇಲ್ಲಿಂದ ಓಡಿಸ್ಬೇಕು. ಕಾವ್ ಕಾವ್ ಕಾವ್, ಎಲ್ರೂ ಇಲ್ಲಿ ಬನ್ನಿ, ದಾಳಿ ಮಾಡಿ. ನೋಡುತ್ತಿದ್ದಂತೆಯೇ ಲೂಸಿ ಪಾರಿವಾಳಗಳು, ಕಪ್ಪು ಕಾಗೆ ಮತ್ತು ಕಾಡಿನ ಇತರ ಹಕ್ಕಿಗಳು ಸೇರಿ ಹದ್ದನ್ನು 4 ಕಡೆಯಿಂದ ಮುತ್ತಿಕೊಂಡವು, ಸುತ್ತುವರಿದವು. ಅವರೆಲ್ಲರೂ ಸೇರಿ ಹದ್ದಿನ ಮೇಲೆ ಕೊಕ್ಕಿನಿಂದ ಹೊಡೆಯಲು ಶುರು ಮಾಡಿದರು. ನಿನ್ನನ್ನ ಬಿಡುವುದಿಲ್ಲ, ಇಲ್ಲಿಂದ ಓಡಿ ಹೋಗು. ಇಷ್ಟೊಂದು ಹಕ್ಕಿಗಳ ಒಗ್ಗಟ್ಟನ್ನ, ಏಕತೆಯನ್ನು ನೋಡಿ ಹದ್ದು ಗಲಿಬಿಲಿಯಾಯಿತು, ಹೆದರಿತು ಮತ್ತು ಹಿಂದಕ್ಕೆ ಉಲ್ಟೆ ಪಾವು ಹಾರಿಕೊಂಡು ಹೋಯಿತು. ಚಿಂಟು ಸುರಕ್ಷಿತವಾಗಿ ರೇಣುವಿನ ಮಡಲಿನಲ್ಲಿ ಅಡಗಿಕೊಂಡನು. ಸಂಜೆಯಾಯಿತು. ಕಾಡು ಮತ್ತೆ ಶಾಂತ ಮತ್ತು ಸುಂದರವಾಯಿತು. ಸೂರ್ಯನು ಮುಳುಗುತ್ತಿದ್ದ ಮತ್ತು ಎಲ್ಲಾ ಹಕ್ಕಿಗಳು ಒಟ್ಟಿಗೆ ಕುಳಿತಿದ್ದವು. ಕಪ್ಪು ಸಹೋದರ, ಗೌರಿ ಸಹೋದರಿ ಮತ್ತು ಲೂಸಿ, ಇಂದು ನೀವೆಲ್ಲರೂ ಇಲ್ಲದೆ ಹೋಗಿದ್ದರೆ ಏನಾಗುತ್ತಿತ್ತೋ ಗೊತ್ತಿಲ್ಲ. ಧನ್ಯವಾದಗಳು. ಅರೆ ರೇಣು, ನೆರೆಹೊರೆಯವರು ಯಾವ ಕೆಲ್ಸಕ್ಕೆ ಬರ್ತಾರೆ?
ಮುಂದಿನ ಬಾರಿ ಏನಾದ್ರೂ ಕಾಡುಗಳು ಸಿಕ್ಕರೆ ನಮಗೂ ಸ್ವಲ್ಪ ತಿಳಿಸ್ಬಿಡು ಅಷ್ಟೇ. ಅಪ್ಪ, ನಾಳೆಯಿಂದ ನಾನು ಕೂಡ ಹಾರಲು ಕಲಿಯಲೇ? ನಾನು ಸಹ ಆ ಹದ್ದನ್ನು ಓಡಿಸಲು ಬಯಸುತ್ತೇನೆ. ಹೌದು ಮಗು, ಖಂಡಿತ. ಆದರೆ ಮೊದಲು ಈ ಸಿಹಿ ಹಣ್ಣನ್ನು ತಿನ್ನು. ಕಾಡಿನ ರಾತ್ರಿ ಶಾಂತವಾಗಿತ್ತು. ಆದರೆ ರೇಣುಳ ಗೂಡಿನಲ್ಲಿ ಇಂದು ನೆಮ್ಮದಿ ಇತ್ತು. ಕಷ್ಟದ ಸಮಯದಲ್ಲಿ ಒಗ್ಗಟ್ಟೇ ಅತಿ ದೊಡ್ಡ ಶಕ್ತಿ ಎಂಬುದನ್ನು ಎಲ್ಲರೂ ಕಲಿತರು.